ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ವಾಚ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ಶಿವರಾಮೇಗೌಡರು, ಭದ್ರಾ ಮತ್ತು ಗೋವಿಂದೇಗೌಡರು ಎಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಚೆಲ್ವ ಮಧ್ಯಕ್ಕೆ ಬಂದುಬಿಡ್ತಾನೆ. ಅದನ್ನು ನೋಡಿ ಶಿವರಾಮೇಗೌಡರು ಕೋಪ ಬಂದುಬಿಟ್ಟು, ಇಂಥ ಮೋಸ್ಕಾರರು ನೆರಳು ನಮ್ಮ ಮನೆಗೆ ನೋಡೋಕ್ಕೆ ಅವ್ರನ್ನ ಅಸಹ್ಯ ಆಗುತ್ತೆ, ಅವ್ರು ನಮ್ಮ ಮನೆ ಹತ್ರ ನೋಡೋದಕ್ಕೆ, ಇಂಥವ್ರು ನಮ್ಮ ಮನೆ ಹತ್ರ ಬರಬಾರ್ದು ಅಂತ ಹೇಳಿದ್ದೆ ತಾನೆ ಅಂತ ಬೈತಾನೆ. ಆವಾಗ ಚೆಲ್ವ ಹೇಳ್ತಾ ಇದ್ದಾನೆ, ಗೌಡ್ರೆ, ನೀವು ಹೇಳ್ದಂಗೆ ನಾನು ಮೋಸಗಾರನೇ. ನಾವು ಮಾಡಿರೋ ತಪ್ಪಿಗೆ ನೀವು ನಮ್ಮ ಮಗಳಿಗೆ ಶಿಕ್ಷೆ ಕೊಡಬೇಡಿ ಗೌಡ್ರೆ. ನಾವು ಅವಳಿಂದ ಸುಳ್ಳು ಹೇಳಿಸ್ಬಿಟ್ಟಿದ್ವಿ. ಅವಳು ಯಾವತ್ತೂ ಸುಳ್ಳು ಹೇಳ್ದವಳಲ್ಲ. ಇವನ್ ಅವಳು ಚಿಕ್ಕವಳಿದ್ದಾಗಲೂ ಸಾಲಗಾರರು ಮನೆ ತಗ ಬಂದಾಗ ನಿಜ ಹೇಳ್ಬಿಡ್ತಾಳೆ ಅಂತ ಅವಳನ್ನ ಬಚ್ಚಿಕ್ಸ್ತಾ ಇದ್ವಿ. ಅಂಥವಳ ಹತ್ರ ನಾವು ಸುಳ್ಳು ಹೇಳಿಸಿ ಇವತ್ತು ಹಿಂಗೆ ಆಗೋಯ್ತು. ಏನೇ ಶಿಕ್ಷೆ ಕೊಡೋದಿದ್ರು ನಮಗೆ ಕೊಡಿ ಗೌಡ್ರೆ, ನಿಮ್ಮ ಕಾಲಕ್ಕೆ ಬೇಕಾದರೂ ಬೀಳ್ತೀನಿ ಅಂತ ಕಾಲಕ್ಕೆ ಬೀಳ್ತಾನೆ. ಆವಾಗ ಆದರೂ ಕೂಡ ಅವ್ರಿಗೆ ಕ್ಷಮಿಸಲ್ಲ. ಇಲ್ಲಿ ಭದ್ರಾ ಬೈತಾ ಇದ್ದಾನೆ, ನೀನು ನೆರಳು ಕೂಡ ನಮ್ಮ ಮಟ್ಟಿ ಹತ್ರ ಬೀಳಬಾರ್ದು ಅಂತ ಹೇಳ್ದೆ ತಾನೆ, ಮತ್ತೆ ಬಂದಿದ್ದೀರಾ ಥೂ ಅಂತಾನೆ. ಅವಾಗ ಚೆಲ್ವ, ಏನೇ ಇದ್ರೂ ನಮಗೆ ಶಿಕ್ಷೆ ಕೊಡಬೇಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾನೆ. ಆಗ ಭದ್ರಾ ಕೋಪ ಬಂದು ಹೊಡಿಯೋಕ್ಕೆ ಅಂತ ಕೈ ಎತ್ಕೊಂಡು ಹೋಗ್ತಾನೆ. ಆವಾಗ ಗೋವಿಂದೇಗೌಡ್ರೆ, ಭದ್ರಾ ಸುಮ್ಮನೆ ಇರಲ್ಲ ಅಂದ್ಬಿಟ್ಟು, ಚೆಲ್ವ ನಿಂದು ಯಾಕೋ ತುಂಬ ಜಾಸ್ತಿ ಆಯಿತು. ನಮ್ಮ ಡಿಸಿಷನ್ ಏನು ಅಂತ ನಾವು ಆಲ್ರೆಡಿ ಎಲ್ಲ ಹೇಳಿದ್ದೀವಿ, ಆದರೂ ಕೂಡ ನೀನು ನಮಗೆ ಹಿಂಸೆ ಕೊಡ್ತಾ ಇದೆಯಾ. ಆದರೂ ಕೂಡ ಚೆಲ್ವ ಏನು ಮಾಡಿದ್ರು ಅವನು ಒಪ್ತಾನೆ ಇರಲ್ಲ. ಪ್ಲೀಸ್ ಕ್ಷಮಿಸ್ಬಿಡಿ, ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಾನೆ ಇರ್ತಾನೆ. ಭದ್ರಾ, ಚಿಕ್ಕಪ್ಪ ನನಗೆ ಇವ್ನಿಗೆ ಬರ್ತಾ ಇದ್ರೆ ನಂಗೆ ತುಂಬ ಕೋಪ ಬರ್ತಾ ಇದೆ, ನಾನು ಹೊಡೆದೇ ಬಿಡ್ತೀನಿ ಅಂತ ಗೋವಿಂದೇಗೌಡರು. ಭದ್ರಾ, ಅವ್ನು ಹೆಂಗಾರ ಮಾತಾಡ್ಕೊಳ್ಳಿ, ನೀನು ತಾಳ್ಮೆಯಾಗಿರು ಅಂತ ಹೇಳ್ತಾನೆ. ಭದ್ರಾ ಕಾರ್ ತೆಗಿಯೋಕೆ ಹೋಗ್ತಾ ಇರ್ತಾನೆ. ಆಗ ಚೆಲ್ವ, ನಾನು ದಾರಿ ಬಿಡೋಕ್ಕಿಲ್ಲ, ನೀವು ಕ್ಷಮಿಸಿದ್ದೀನಿ ಅನ್ನೋ ತನಕ ದಾರಿ ಬಿಡೋಕ್ಕಿಲ್ಲ ಅಂತ ಅಡ್ಡ ಇಟ್ಕೊಂಡ್ಬಿಡ್ತಾನೆ. ಅವಾಗೆ ಭದ್ರಾಗೆ ಕೋಪ ಬಂದು, ಮರ್ಯಾದೆಯಿಂದ ನಮ್ಗೆ ಈಗ ದಾರಿ ಬಿಟ್ಟರೆ ಸರಿ ಹೋಗೋಕ್ಕೆ, ಇಲ್ಲಾಂದರೆ ನನಗೆ ಕೋಪ ಗೀಪ ಬಂದರೆ ನಿನ್ನ ಮೇಲೆ ಕಾರ್ ಹತ್ತಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಚೆಲ್ವ, ಪರವಾಗಿಲ್ಲ ಅಳಿಗಂದ್ರೆ, ನಿಮ್ಮ ಕೈಯಿಂದ ಸಹಾಯ ಭಾಗ್ಯ ಬಂದರೂ ಪರವಾಗಿಲ್ಲ, ನನಗೆ ಮಾತ್ರ ಏನಾದರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ, ನನ್ನ ಮಗಳಿಗೆ ಮಾತ್ರ ಕೊಡಬೇಡಿ ಪ್ಲೀಸ್ ಅಳಿಗಂದ್ರೆ ಅಂತ ಹೇಳಿ ಕಾರ್ ಮುಂದೆನೇ ಬಂದು ಮಲ್ಕೊಂಡ್ಬಿಡ್ತಾನೆ. ಆಗ ಭದ್ರಾ, ಪೊಲೀಸಪ್ಪ, ಸೆಕ್ಯೂರಿಟಿ ಬನ್ನಿ, ಇಲ್ಲಿ ಎಲ್ಲಿದ್ದೀರಾ ನೀವು, ಈ ಮನೆಗೆ ಯಾರು ಬೇಕೋ ಅವ್ರನ್ನ ಹಂಗೆ ಬಿಟ್ಬಿಡ್ತೀರಾ ಪರ್ಮಿಷನ್ ಇಲ್ಲದೆ, ನಿಮಗೆ ಬುದ್ಧಿ ಬೇಡವಾ ಅಂತಾರೆ. ಆಗ ಪೊಲೀಸು, ಅದು ಯಜಮಾನ್ರೆ, ಇವರು ನಿಮ್ಮ ಮಾವ ಅಲ್ವಾ ಅಂತಾರೆ. ಆಗ ಶಿವರಾಮೇಗೌಡರು ಕೋಪ ಬಂದ್ಬಿಡುತ್ತೆ, ಯಾ ಮಾವ, ಈ ಸಂಬಂಧ ನಾವು ಯಾವತ್ತೂ ಕಳ್ಕೊಂಡಾಯ್ತು, ಯಾವತ್ತೂ ಇವ್ರನ್ನ ಒಳಗಡೆ ಬಿಟ್ಕೊಡ್ದು, ಹೇಳ್ಕೊಡ್ರಿ ಇವ್ರನ್ನ ಸೈಡ್ಗೆ ಅಂತ ಹೇಳಿ ಪಪ್ಪ ಚೆಲ್ವನ್ನ ಸೈಡ್ಗೆ ಹೇಳ್ಕೊಳ್ತಾರೆ ಪೊಲೀಸು ಮತ್ತು ಸೆಕ್ಯೂರಿಟಿ. ಇವ್ರು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಗೋವಿಂದೇಗೌಡರು, ಶಿವರಾಮೇಗೌಡರು, ಭದ್ರಾ ಹೊರಡ್ತಾರೆ. ಅಲ್ಲಿ ಮನೆಯವರೆಲ್ಲ ಹೆಂಗಸರೆಲ್ಲ ಆಚೆ ಬರ್ತಾರೆ. ಅದಾದಮೇಲೆ ಚೆಲ್ವ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಅಜ್ಜಮ್ಮನ ಹತ್ರ ಮತ್ತು ಅವರ ಮೋಹನ್ ಅವ್ರ ಹತ್ರ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ನೀವಾದರೂ ಒಂಚೂರು ಹೇಳಿ ಯಜಮಾನ್ರಿಗೆ, ನೀವಾದರೂ ಹೇಳಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಕೇಳ್ಕೊಳ್ತಾ ಇರ್ತಾನೆ ಎಲ್ಲರ ಹತ್ರನೂ ಕೂಡ. ಆಗ ಸಾವಿತ್ರಿ, ಪೊಲೀಸಪ್ಪ ಏನು ನೋಡ್ತಾ ಇದೆಯಾ, ಆಗಲೇ ಒಂದು ಸತಿ ಹೇಳಿಲ್ವ ನಮ್ಮ ಭದ್ರ, ಬಾಯಿ ಮುಚ್ಕೊಂಡು ಇವ್ರನ್ನ ಹೇಳ್ಕೊಂಡು ಹೋಗ್ತಾರೆ ಆಚೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಪೊಲೀಸ್ ಅವನನ್ನು ಪಾಪ ಆಚೆ ಹೇಳ್ಕೊಂಡೋಗಿ ಬಿಸಾಕ್ತಾರೆ. ಮತ್ತಿಲ್ಲಿ ವಿದ್ಯಾ ಕಾಲೇಜಲ್ಲಿ ಕೂತಿರ್ತಾಳೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು. ಅಲ್ಲಿಗೆ ಸೀನಿಯರ್ ಸ್ಟೂಡೆಂಟ್ಸ್ ಬರ್ತಾರೆ. ಅವಳು ಇಷ್ಟಿಷ್ಟು ಉದ್ದ ಲೆಕ್ಚರ್ ಕೊಟ್ಕೊಂಡು ಎಲ್ಲರ ಹತ್ರ ವಿಷಿಲ್ಲು ಕ್ಲಾಪ್ಸ್ ತೊಗೊಂಡು ಬಂದು ಕೂತಿರೋಳು ಎಲ್ಲೋ ಇದ್ದಾಳೆ, ಇಲ್ಲೇ ಕೂತಿದ್ದಾಳ, ಬನ್ನಿ ನೀವು ಇಲ್ಲಿ ಕೂತ್ಕೊಬಾರ್ದು, ಇಲ್ಲಿ ಮುಂದೆ ಬಂದು ಲೆಕ್ಚರ್ ಕೊಡು ಬನ್ನಿ. ನೀನೀಗ ಕುತ್ಕೊಂಡ್ಬಿಟ್ರೆ ನೀನು ಕುತ್ಕೊಳ್ಳೋಕೆ ಬಿಟ್ಬಿಡ್ತೀವ, ಚಾನ್ಸೇ ಇಲ್ಲ. ಏನು ಎದ್ದು ಬಾ, ಇವಾಗ ಶಿಕ್ಷೆ ತಗೊಂತೇಲ್ಲ, ಇಡೀ ಕ್ಲಾಸ್ಗೆ ಶಿಕ್ಷೆ ಕೊಡೋದ ಅಂತ ಕೇಳ್ತಾರೆ. ಆಗ ಅವರು, ಏನು ಮಾಡಬೇಕು ಹೇಳಿ ಅಣ್ಣ, ನಾನೇ ಮಾಡ್ತೀನಿ ಎಲ್ಲ ಅಂತ ಹೇಳ್ತಾಳೆ. ಆಗ ಶಿಕ್ಷೆ ತಗೊತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ತಗೊಂಬಂದ್ರು ಆ ಸ್ಕೆಲಿಟನ್ನ ಅಂತ ಹೇಳ್ಬಿಟ್ಟು ಸ್ಕೆಲಿಟನ್ನ ಅವಳ ಕೈ ಕೊಟ್ಟರು ಅವಳ ಕೈಗೆ, ನೀನು ಇದ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವಳು, ಡ್ಯಾನ್ಸ ಅಣ್ಣ, ನನಗೆ ಬರೋಕ್ಕಿಲ್ಲ ಅಣ್ಣ ಅಂತಾಳೆ. ಬರುತ್ತಾಗಿರುತ್ತೋ ನಮಗೆ ಗೊತ್ತಿಲ್ಲ, ಒಟ್ನಲ್ಲಿ ನೀನು ಡ್ಯಾನ್ಸ್ ಮಾಡಬೇಕಷ್ಟೇ. ಮ್ಯೂಸಿಕ್ ಪ್ಲೇ ಮಾಡ್ರಿ, ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಂಡೋಗೋಣ ಅಂತ ಹೇಳ್ತಾರೆ. ವಿದ್ಯಾ ಪಾಪ ಅವಳಿಗೆ ಡ್ಯಾನ್ಸ್ ಬರಲಿಲ್ಲ ಅಂದರೂ ಕೂಡ ಅದ್ರ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದನ್ನು ನೋಡಿ ಒಳಗೆ ತಲೆ ಸುತ್ತು ಬಂದು ಬಿದ್ದೋಗ್ಬಿಡ್ತಾಳೆ ಕೆಳಗಡೆ. ಅದನ್ನು ನೋಡಿ ಅವಳ ಫ್ರೆಂಡು ಓಡಿ ಬಂದು ಅವಳಿಗೆ ನೀರು ಕುಡಿಸಿ ನೀರು ಹಾಕಿ ಎಲ್ಲ ಮಾಡ್ತಿದ್ದಾಳೆ. ಇಲ್ಲಿ ಅವ್ರ ಫ್ರೆಂಡ್ಸ್ಗೆ, ಏನಾಯ್ತರೋ ಆ ಹುಡುಗಿ ಮೂರ್ಛೆ ಬಿದ್ದೋದ್ಲೆಲ್ಲ ನಾಟಕ ಆಡ್ತಾವಳ ನೋಡ್ರು ಅಂತ ಆ ಸೀನಿಯರ್ಸ್ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ HOD ಮತ್ತು ಪ್ರೊಫೆಸರ್ ಬರ್ತಾರೆ. ಬಂದು ಏನಾಯ್ತಮ್ಮ ಅಂತ ಅವಳು ವಿದ್ಯೆನ ಫ್ರೆಂಡ್ ಕೇಳಿದಾಗ ಅವಳು ಹೇಳ್ತಾಳೆ, ಹಿಂಗೆ ಸೀನಿಯರ್ಸ್ ಬಂದು ಹಿಂಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳಿದ್ರು, ಮಾಡ್ತಾ ವಿದ್ಯೆ ಬಿದ್ದೋಗ್ಬಿಟ್ಲು ತಲೆ ಸುತ್ತು ಅಂತ ಹೇಳ್ತಾರೆ. ಆಗ HOD ಕೋಪ ಬಂದು, ಸೀನಿಯರ್ಸ್ ಆಗಿ ನಿಮ್ಗೆ ನಾಚಿಕೆ ಆಗಲ್ವ, ನೀವು ಸೀನಿಯರ್ಸು ಜೂನಿಯರ್ಸ್ಗೆ ರೋಲ್ ಮಾಡೆಲ್ ಆಗಿರಬೇಕು, ಅದನ್ನು ಬಿಟ್ಟು ಇಂಥ ಕೆಲಸನ ಮಾಡೋದು, ಇವಾಗಲೇ ನೀವು ಈ ಕೂಡಲೇ ಈ ಕಾಲೇಜಿಂದ ನಿಮ್ಮನ್ನು ಹೊರಗೆ ಹಾಕ್ತಾ ಇದ್ದೀನಿ, ನೀವು ಬರ್ಕೂಡ್ದು ಈ ಕಾಲೇಜಿಗೆ ಸಸ್ಪೆಂಡ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಿರ್ತಾರೆ. ಅಷ್ಟರಲ್ಲಿ ವಿದ್ಯೆಗೆ ಪ್ರಜ್ಞೆ ಬರುತ್ತೆ.
ಇಲ್ಲ ಸರ್, ನಾನು ಆರಾಮಾಗೇ ಇದ್ದೀನಿ ಸರ್. ನನಗೆ ಅವಾಗವಾಗ ತಲೆ ಸುತ್ತು ಬರ್ತಾ ಇರುತ್ತೆ, ಯಾಕಂದರೆ ನಾನು ಇವಾಗ ಪ್ರೆಗ್ನೆಂಟ್ ಇದ್ದೀನಿ, ಅವ್ರನ್ನ ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರು, ಸರಿ ಇದು ಲಾಸ್ಟ್ ವಾರ್ನಿಂಗು, ಇನ್ನೊಂದು ಸಲ ಏನಾದರೂ ರಿಪೀಟ್ ಆದರೆ ನೀವು ಯಾವುದೇ ಕಾರಣಕ್ಕೂ ಕಾಲೇಜ್ ಒಳಗಡೆ ಕಾಲಿಡಂಗಿಲ್ಲ, ಓಕೆ ಅಂತ ಹೇಳ್ತಾರೆ ಸೀನಿಯರ್ಸ್ಗೆ. ಸೀನಿಯರ್ಸು ಓಕೆ ಸರ್ ಅಂತ ಹೇಳಿ ವಿದ್ಯಾ ಹತ್ರ ಬಂದು, ಇವಾಗ ಓಕೆನಾ, ಎಲ್ಲ ಆರಾಮಾಗಿದ್ದೀರಾ ಸಿಸ್ಟರ್ ಅಂತ ಕೇಳ್ತಾರೆ. ಆಗ ವಿದ್ಯಾಗೂ ನಾನು ಆರಾಮಾಗಿದ್ದೀನಿ, ನೀವೇನೂ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾಳೆ. ಮತ್ತಿಲ್ಲಿ ವಿನಂತಿ ಕೋಪ ಮಾಡಿಕೊಂಡು ಬೆಡ್ ಮೇಲೆ ಬಂದು ಕುತ್ಕೊತಾಳೆ. ಅಲ್ಲಿಗೆ ಸಾವಿತ್ರಿ ಬಂದು, ಯಾಕೆ ಹಿಂಗೆ ಉರ್ಕೊಂಬಂದು ಕುತ್ಕೊತಾ ಇದೆಯಾ, ಏನೇ ಆಯಿತು ಅಂತ ಕೇಳ್ತಾರೆ. ಆಗ ವಿನಂತಿ, ಅಲ್ಲ ಆ 3 ಅಡಿಯಲ್ಲಿ ನಾವು ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಹೋಗಿ ಡಾಕ್ಟ್ರ್ ಆಗೋಕ್ಕೆ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾವಳೆ, ಡಾಕ್ಟ್ರ್ ಓದ್ಕೊಂಡು ಡಾಕ್ಟ್ರ್ ಆಗ್ತಾವಳೆ. ನಾನು ಅದನ್ನು ನೆನೆಸ್ಕೊಂಡ್ರಲ್ಲಿ ನನ್ನ ಮೈಯೆಲ್ಲ ಹತ್ಕೊಂಡು ಉರುಗ್ತಾ ಇದೆ, ಅದನ್ನೇ ನೋಡ್ಕೊಂಡು ಹೆಂಗಿರಲಿ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ, ನಾನು ನಾಳೆ ಅವಳ ಮೇಲೆ ಒಂದು 10 ಕಣ್ಣು ಇಕ್ಸಿದ್ದೀನಿ ಬಿಡೆ, ಆ ಕಾಲೇಜಲ್ಲಿ ಅವಳು ಏನು ಮಾಡಿದ್ರು ನನಗೆ ಪಿನ್ ಟು ಪಿನ್ ಗೊತ್ತಾಗಬೇಕು, ಹಂಗೆ ಮಾಡಿಕ್ಕಿದ್ದೀನಿ ಎಲ್ಲ ಅಂತ ಹೇಳ್ತಾಳೆ. ಆಗ ಇವಳು, ಅವಳ ಮೇಲೆ ಕಣ್ಣಿಕ್ಕಿದ್ರೆ ನಮಗೇನವ ಬಂತು ಅಂತಾಳೆ. ಆಗ ಸಾವಿತ್ರಿ ಹೇಳ್ತಿದ್ದಾಳೆ, ಅಲ್ಲ ಕಣೆ, ಅವಳಲ್ಲಿ ಏನು ಮಾಡ್ತಾವಳೆ, ಎಲ್ಲರ ಜೊತೆ ಹೆಂಗೆ ನಡ್ಕೊತಾ ಇದ್ದಾಳೆ, ಹೆಂಗೆ ಅಲ್ಬಿಡ್ತಿದ್ದಾಳೆ, ಅದೆಲ್ಲ ನಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಬಂದರೆ ಮನೆಯಲ್ಲಿ ನಾವು ಅದಕ್ಕೆ ಇನ್ನೂ ಒಂದು 5 ಸೇರಿಸಿ ಹೇಳಿ, ನೀವು ನೋಡಿದ್ರೆ ಇಲ್ಲಿ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ, ಅವಳು ನೋಡಿದ್ರಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾವಳು ಫ್ರೆಂಡ್ಸ್ ಜೊತೆ, ಹಾಗೆ ಹಿಂಗೆ ಅಂತ ನಾವು ಒಂದು ಸ್ವಲ್ಪ ಉರಿಯೋ ಬೆಂಕಿಗೆ ಸೀಮೆಣ್ಣೆ ಸುರಿದು ದಗ್ಗಂತ ಹತ್ತಿಸ್ಬಿಡ್ಬೋದು ಕಣೆ ಅಂತ ಹೇಳ್ತಾರೆ. ಆಗ ವಿನಂತಿ ಖುಷಿಯಾಗಿ, ಅವ್ವ ನೀನು ಮುದ್ದು ಅವ್ವ ಕಣ್ಣೆ ಅವ್ವ, ನೀನು ಎಷ್ಟೇ ಅದನ್ನು ದಡ್ಡ ಸಾವಿತ್ರಿ ಅನ್ಕೊಂಬಿಟ್ಟಿದೆ, ನೀನು ದಡ್ಡ ಸಾವಿತ್ರಿ ಅಲ್ಲ ದೊಡ್ಡ ಸಾವಿತ್ರಿ ಅಂತ ಹೊಗಳುತ್ತಿದ್ದಾಳೆ. ಮತ್ತಿಲ್ಲಿ ವಿದ್ಯಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಕೂತಿರ್ತಾಳೆ ತನ್ನ ಹೊಸ ಫ್ರೆಂಡ್ ಜೆನಿಫರ್ ಅನ್ನೋ ಹುಡುಗಿ ಜೊತೆ. ಆಗ ಜೆನಿಫರು, ಅಲ್ಲ ವಿದ್ಯಾ ಅವರೇ, ನೀವು ಈಗ ಪ್ರೆಗ್ನೆಂಟ್ ಅಂತೀರ, ಈಗ ಯಾಕೆ ಬರೋಕ್ಕೆ ಹೋದ್ರಿ ಕಾಲೇಜ್ಗೆ, ಕಷ್ಟ ಆಗುತ್ತಲ್ವಾ ಅಂತಾರೆ. ಆಗ ವಿದ್ಯಾ, ನೀವು ತಾವು ಅನ್ನೋದು, ನಾನು ನಿನ್ನ ಫ್ರೆಂಡ್ ಅಲ್ವಾ, ವಿದ್ಯಾ ಅಂದರೆ ಸಾಕು, ಅಂದಾಗಿ ನೀವು ಹುಲಿಕೆರೆ ಅಲ್ವಾ ಅಂತ ಕೇಳ್ತಾಳೆ ಜೆನಿಫರು. ಆಗ ವಿದ್ಯಾ, ಹೌದು ನಾನು ಹುಲಿಕೆರೆ, ನೀವು ಅಂತಾಳೆ, ಸಬ್ನಹಳ್ಳಿ ಅಂತ ಅವಳು ಹೇಳ್ತಾಳೆ. ಆಗ ಹಂಗಾದ್ರೆ ಇವಾಗ ಇಬ್ಬರೂ ಜೊತೆಯಲ್ಲೇ ಬಸ್ಸಲ್ಲಿ ಹೋಗಿ ಬರ್ಬೋದು ಅಂತ ವಿದ್ಯೆ ಹೇಳ್ತಾಳೆ. ಆಗ ಜೆನಿಫರ್ ಕೇಳ್ತಾ ಇದ್ದಾಳೆ, ಅಲ್ಲ ನೀವೇನಕ್ಕೆ ಈ ಪ್ರೆಗ್ನೆಂಟಲ್ಲೂ ಬಂದು ಮೆಡಿಕಲ್ ಮಾಡಬೇಕು ಅಂತ ಮಾಡ್ತಾ ಇರೋದು ಅಂತ ಕೇಳ್ತಾಳೆ. ಆಗ ವಿದ್ಯೆ ಹೇಳ್ತಾ ಇದ್ದಾಳೆ, ಅದು ನಮ್ಮ ಮೇಡಮ್ ಹೇಳ್ತಾ ಇದ್ರು, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕನಸು ಇದಕ್ಕೆ ಮಧ್ಯೆ ಅಡ್ಗೋಡೆ ಕಟ್ಕೊಬಾರ್ದು, ಅಡ್ಗೋಡೆನ ದಾಟಿ ನಾವು ಮುಂದೆ ಹೋದ್ರೆ ನಮ್ಮ ಕನಸನ್ನ ನೆನ್ಸು ಮಾಡ್ಕೊಳ್ಳೋದು ಅಂತ, ಹಂಗಾಗಿ ನಾನು ಮಾಡಲೇಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ಇದು ಅಡ್ಡಿ ಆಗಬಾರ್ದು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಜೆನಿಫರ್ ಕೇಳ್ತಾ ಇದ್ದಾಳೆ, ಅಂದಂಗೆ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾ ಇರೋದು ಹಸ್ಬೆಂಡು ಅಂತ ಕೇಳ್ತಾಳೆ. ಆಗ ವಿದ್ಯಂಗೆ ಬೇಜಾರಾಗುತ್ತೆ. ಒಂದು ಮಾತು ಹೇಳಲ್ಲ ಜೆನಿಫರ್, ಇನ್ನೊಂದು ಸತಿ ಇದ್ರ ಬಗ್ಗೆ ಮಾತಾಡಬೇಡ, ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳ್ತಾಳೆ. ಆಗ ಅವಳು ಜೆನಿಫರ್, ಅಯ್ಯೋ ಹೌದಾ, ಸಾರಿ ಅಂತ ಹೇಳ್ತಾಳೆ. ಆಗ ವಿದ್ಯೆ, ಸಾರಿ ಏನು ಬೇಡ, ಮತ್ತೆ ಮಾತಾಡಬೇಡ ಈ ಟಾಪಿಕ್ ಬಗ್ಗೆ ಅಂತ ಅವಳಿಗೆ ಹೇಳ್ತಾಳೆ. ಹೀಗೆ ಇಬ್ಬರು ಮಾತಾಡಬೇಕಾದ್ರೆ ಒಬ್ಬ ಸಡನ್ನಾಗಿ ಮಧ್ಯಾಗಿ ಬರ್ತಾನೆ, ಅವನು ಸತೀಶ ಅಂತ. ಅದನ್ನು ನೋಡಿ ವಿದ್ಯಾ ಹಾಯ್ ಅಂತಾನೆ ಅವಳಿಗೆ ವಿದ್ಯಾಗೆ. ವಿದ್ಯೆ ಇದ್ಯಾರು ಅಂತ ಗೊತ್ತಾಗದೆ ಹಾಗೆ ನೋಡ್ತಾ ಇರ್ತಾಳೆ. ಆಗ ಅವನು ಕೇಳ್ತಾ ಇದ್ದಾನೆ, ಯಾರು ಅಂತ ಗೊತ್ತಾಗ್ಲಿಲ್ವ ನಾನು ಅಂತಾನೆ. ಆಗ ಇವಳು, ಓ ನೀನು, ಓ ಈಗ ಗೊತ್ತಾಯಿತು, ಸತೀಶ ಅಲ್ವೇ ನೀನು ಅಂತ ಹೇಳ್ತಾಳೆ. ಆಗ ಹೌದು, ಈಗಾದ್ರೂ ಸದ್ಯ ನೆನಪಾಯ್ತಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ನೀನು ನೆನಪಿಸ್ಕೊಳ್ದೇ ಇದ್ರೆ ಹೆಂಗೆ, ನೀನು ಸ್ಕೂಲಲ್ಲಿ ಹುಸಿ ಚೇಷ್ಟೆಗಳನ್ನ ಮಾಡ್ತಾಯಿದ್ದ, ನೀನು ನೆನೆಸ್ಕೊಳ್ಳೇಬೇಕು ಬಿಡೋ ಅಂತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ನೀವೇನಿಲ್ಲಿ ಅಂತ ಕೇಳ್ತಾನೆ. ಆಗ ಇವಳು, ನಾನು ಮೆಡಿಕಲ್ಗೆ ಇಲ್ಲೇ ಸೀಟ್ ಸಿಕ್ಕಿದೆ, ಇಲ್ಲೇ ಕಾಲೇಜಲ್ಲಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿದ್ದೀವಿ, ನೀನು ಇದೇ ಕಾಲೇಜಿಗೆ ಫಸ್ಟ್ ಇಯರ್ಗೆ ಅಡ್ಮಿಷನ್ ಅದೆಯಾ ಅಂತ ಕೇಳ್ತಾಳೆ. ಆಗ ಸತೀಶ ಹೇಳ್ತಾ ಇದ್ದಾನೆ, ನಾನು ಅಡ್ಮಿಷನ್ ಅಲ್ಲ, ನಿಮಗೆಲ್ಲ ಎನರ್ಜಿ ಕೊಡೋಕ್ಕೆ ಇಲ್ಲಿರೋದು ಅಂತ ಹೇಳ್ತಾನೆ. ಆಗ ಏನು ಹೇಳ್ತಾ ಇದೆಯಾ ಅಂತ ಅರ್ಥ ಆಗಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ಈ ಕ್ಯಾಂಟೀನ್ ನಡೆಸ್ತಾ ಇರೋದು ನಾನೇ, ಅದಕ್ಕೆ ನಿಮಗೆಲ್ಲ ಎನರ್ಜಿ ಕೊಡೋದು ಅಂತ ಹೇಳ್ತಾ ಇರೋದು, ಇವತ್ತು ಎಷ್ಟು ಬೇಕಾದರೂ ತಿನ್ನಿ, ಇವತ್ತೆಲ್ಲ ಚೆನ್ನಾಗಿ ತಿನ್ಕೊಂಡಿರಿ, ನಾನು ಫುಲ್ ಕೊಡಿಸ್ತೀನಿ ಅಂತಾರೆ. ಆಗ ಜೆನಿಫರ್ ಹೇಳ್ತಾ ಇದ್ದಾಳೆ, ಫ್ರೀ ಬಿಲ್ ಇಲ್ಲದೆ ಅಂತ ಹೇಳಿದ್ರೆ ಎಷ್ಟು ಬೇಕಾದರೂ ತಿಂತೀವಿ ಅಂತಾಳೆ. ಆಗ ಅಯ್ಯೋ ಅಪರೂಪಕ್ಕೆ ನನ್ನ ಫ್ರೆಂಡ್ ಸಿಕ್ಕೈತೆ, ನಾನು ಅದರಲ್ಲಿ ಊಟ ಬೇರೆ ಕೊಡಿಸ್ತೀನ, ದುಡ್ಡು ಬೇರೆ ಇಸ್ಕೊತೀನ, ತಿನ್ನಿ ಎಷ್ಟಾದರೂ ತಿನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇದನ್ನೆಲ್ಲ ಇಲ್ಲಿ ಸಾವಿತ್ರಿ ಕಡೆ ಒಬ್ಳು ಕಳಿಸಿರ್ತಾಳೆ, ಅವಳೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದಾಳೆ ವಿದ್ಯಾ ಅವನ ಜೊತೆ ಮಾತಾಡೋದನ್ನೆಲ್ಲ. ಅವನು ಸತೀಶ ಆಚೆ ಬಂದುಬಿಟ್ಟು, ಏನು ಆಗಿದೆ ಮನಸ್ಸು ಅಂತ ಸಾಂಗ್ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಅವ್ನ ಫ್ರೆಂಡ್ಸ್ ಬಂದ್ಬಿಟ್ಟು, ಏನೋ ಸತೀಶ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ, ಯಾವತ್ತೂ ಇಲ್ಲದೆ ಹೋಗಿರೋ ಖುಷಿ ಅಂತಾನೆ. ಆಗ ಸತೀಶ ಹೇಳ್ತಾ ಇದ್ದಾನೆ, ಇವತ್ತು ನಾನು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಓದಿರೋ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳ ಮೇಲೆ ನನಗೇನೋ ಒಂಥರ ಅವಾಗಿಂದನೂ ಫಸ್ಟು ಕ್ರಶ್ಶು ಅಂತಾರಲ್ಲ ಆ ಥರ
ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್ಸು ಓಹೋ ಹಂಗಾದ್ರೆ ಒಳ್ಳೇದೇ ಆಯ್ತಲ್ಲೋ ಅಂತಾರೆ. ಆಗ ಅವ್ರು ಹೇಳ್ತಾ ಇದ್ದಾನೆ, ಸತೀಶ ಹಂಗಲ್ಲ ಕಣೋ, ಅವಳು PUC ಓದ್ತಾ ಇದ್ದಂಗೆ ಅವಳಿಗೆ ಮದುವೆ ಆಗೋಯ್ತು. ನನ್ನ ಲವ್ ಹೇಳ್ಕೊಳ್ಳೋಣ ಅನ್ನೋಷ್ಟೊಳಗೆ ಅವಳಿಗೆ ಮದುವೆ ಆಗಿ ಅವ್ರ ಜೊತೆ ಸಂಸಾರನೇ ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ, ಅದಕ್ಕೆ ಸುಮ್ಮನೆ ಆಗೋದೆ. ಇವಾಗ ನೋಡಿದ್ರೆ ಊರಲ್ಲೆಲ್ಲ ಏನೋ ವಿದ್ಯಾ ಮನೆಯಲ್ಲಿ ಜಗಳ ಮಾಡಿಕೊಂಡು ತವ್ರ ಮನೆ ಸೇರಿಬಿಟ್ಟಿದ್ದಾಳೆ ಅಂತ ಮಾತಾಡ್ತಾ ಇದ್ದಾರೆ ಕಣ್ರು ಅಂತ ಹೇಳ್ತಾನೆ. ಆಗ ಅವ್ರ ಫ್ರೆಂಡ್ಸು ಹಂಗಾರೆ ಒಳ್ಳೇದೇ ಆಯ್ತಲ್ಲ, ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಯಿತು, ನಿನಗೆ ಅಂತಲೇ ದೇವರು ಅವರಿಬ್ಬರನ್ನ ದೂರ ಮಾಡಿದ್ದಾನೆ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಆಗ ಅವ್ನು ಸತೀಶ ಇಲ್ಲ ಕಣೋ, ಅವಳು ಇನ್ಮೇಲೆ ನನಗೆ ಬರೀ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತ ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ತಾನೆ. ಇದನ್ನು ಕೂಡ ಸಾವಿತ್ರಿ ಕಡೆಯವಳು ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾಳೆ ಮೊಬೈಲ್ನಲ್ಲಿ. ಇದಿಷ್ಟು ಕೂಡ ಮಂಗಳವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್. ಬುಧವಾರ ಸಂಚಿಕೆಯದ್ದು ಪ್ರೋಮೋ ನೋಡಬೇಕು ಅಂತಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.